ಮೊನ್ನೆ ಕೆಲವು ಮಾಹಿತಿಯನ್ನ ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ. ಅಲ್ಲಿ ಅವರ ವಾಹನವನ್ನ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂತ ಮಾಹಿತಿ, ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂಥದ್ದು CCTV ಮುಖಾಂತರ ಲಭ್ಯ ಆಗಿದೆ. ಮತ್ತೆ ನಂತರ ಅಲ್ಲಿ ಕೂಡ ಅವ್ರು ಎಲ್ಲಿ ವಾಸ ಇದ್ರು, ಎಲ್ಲಿ ಯಾರ ಜೊತೆ ಇದ್ರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಪೊಲೀಸ್ ಇಲಾಖೆಯವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ. ಆದರೆ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಅವರ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲೇ ಬಹಳ ಸ್ಪಷ್ಟವಾಗಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲರಿಗೂ ಧೈರ್ಯ ತುಂಬತಕ್ಕಂಥದ್ದು ಮತ್ತು ನಿಮ್ಮ ಜೊತೆ ನಾವಿದ್ದೀವಿ, ಕಾನೂನಿನ ಪಾಲನೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮಟ್ಟಿಗೆ ಇದೀವಿ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದೇನೆ. ಈಗ ನೋಡಿ, ಬಂಧನಕ್ಕೆ ಡೆಡ್ ಲೈನು ಮತ್ತೊಂದು ಕೊಡೋದಕ್ಕೆ ನಾನು ಇಲ್ಲಿ ಜಿಲ್ಲಾ ಮಂತ್ರಿ. ನಾನೇನಾದರೂ ಬೇರೆ ತನಿಖಾ ಏಜೆನ್ಸಿಯಲ್ಲಿ ನನಗೆ ತರಬೇತಿ ಜಾಸ್ತಿ ಆಗಿದ್ದಿದ್ರೆ ಬಹುಶಃ ನಾನು ಹೇಳ್ಬೋದು. ಇವತ್ತೇನಾಗಿದೆ, ಪೊಲೀಸ್ ಇಲಾಖೆಯವರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಚಾಕಚಕ್ಯತೆಗಳನ್ನ ಅವರು ಬಳಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೆಲವು ಸಂದರ್ಭದಲ್ಲಿ ಕೆಲವರು ಅದನ್ನ ತಪ್ಪಿಸ್ಕೊಂಡು ಹೋಗುವಂಥದ್ದು ಇರ್ತದೆ. ಆದರೆ ಕಾನೂನಿನನ್ನ ಎಷ್ಟು ದಿವಸ, ಬಹಳ ದಿವಸ ತಪ್ಪಿಸ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳೇಬೇಕು. ಇವತ್ತಲ್ಲ ನಾಳೆ ಅವರ ಬಂಧನ ಆಗುತ್ತೆ. ಸರ್, ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಅಪರಿಚಿತ ವ್ಯಕ್ತಿಗಳನ್ನೆಲ್ಲಾನು ಯಾವುದೇ ರೀತಿಯಲ್ಲ ಆಗ್ಲಿ ಸಡನ್ ಆಗಿ ಬಂಧಿಸ್ತಾರೆ. ಆದ್ರೆ ಈ ವ್ಯಕ್ತಿ ಪರಿಚಿತ ಆದ್ರೂ ಸಹ ಬಂಧನ ಆಗ್ತಾ ಇಲ್ಲ. ನೋಡಿ, ನಾನೀಗ ನೀವು ಯಾವ ರೀತಿ ಈಗ ನನ್ನ ಮುಂದೆ ಎಲ್ಲರೂ ನಿಂತಿದ್ದೀರಾ, ಅವತ್ತು ತೊಂದರೆಗೊಳಗಾದಂತ ಅಧಿಕಾರಿ ಮುಂದೆ ಇದೇ ರೀತಿಯಾಗಿ ಸಂಜೆಯವರೆಗೂ ಅವರಿಗೆ ಪುರಸತ್ತಿಲ್ದಿರ ಅವರ ಹತ್ರ ಮಾಹಿತಿಯನ್ನ ಪಡಿತಕ್ಕಂಥದ್ದು ಇರ್ಬೋದು, ಅಥವಾ ಅವರ ಅಭಿಪ್ರಾಯ ಪಡಿತಕ್ಕಂಥದ್ದು ಇರ್ಬೋದು, ಅಥವಾ ಅಲ್ಲಿ ಪ್ರತಿಭಟನೆ ಮಾಡಿದಂಥವ್ರ ಅಭಿಪ್ರಾಯ ಇರ್ಬೋದು. ಈ ರೀತಿ ಸಮಯ ಕಳೆದು ಏನಾಯ್ತು, ಸಂಜೆಯವರೆಗೂ FIR ದಾಖಲಾಗಲಿಲ್ಲ. ಅಂದ್ರೆ ಅವರು ದೂರು ಕೊಡ್ಲಿಲ್ಲ. FIR ಕೊಟ್ಟಿದ ತಕ್ಷಣ ದಾಖಲು ಮಾಡಿದ್ವಿ, ಆದ್ರೆ ಅವರು ದೂರು ಕೊಡುವಂಥದ್ದು ಬಹಳ ವಿಳಂಬ ಆಯ್ತು. ಈ ಮಧ್ಯೆ ಯಾರು ಇವತ್ತು ಆಪಾದಿತರಿದ್ದಾರೆ ಅವರಿಗೆ ಸಮಯಾವಕಾಶ ಸಿಕ್ತು. ಅವರು ಅಲ್ಲಿಂದ